ಫ್ರೆಂಡ್ಸ್, ಈಗ ಅಟ್ ಪ್ರೆಸೆಂಟ್ ಅಂದರೆ ಈಗ ಆಗಸ್ಟ್ ಅಲ್ವಾ, ಸೊ ಈ 2024 ಆಗಸ್ಟ್ನಲ್ಲಿ ಬ್ರಾಡ್ಬ್ಯಾಂಡ್ ಪ್ಲಾನ್ಸು ಬೆಂಗಳೂರಿನಲ್ಲಿ ಯಾವುದು ಎಷ್ಟೆಷ್ಟಿದೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡೋಣ ಬನ್ನಿ ಏನಿದೆ ಅಂದ್ಬಿಟ್ಟು. ಸೊ ಫಸ್ಟಿಗೆ ಏರ್ಟೆಲ್ ಪ್ಲಾನ್ ಇದೆ. ಸೊ ಇಲ್ಲಿ ನೋಡ್ಬೋದು ಇನ್ಕ್ಲೂಡ್ಸ್ DTH ಅಂತ ಕೊಟ್ಟಿದ್ದಾರೆ. ಸೊ ಇನ್ಕ್ಲೂಡ್ಸ್ DTH ಅಂದರೆ ನಿಮಗೆ ವಿತ್ ಟಿ ವಿ ಬರುತ್ತೆ. ಇಲ್ಲಿ ನೋಡಿ ಡಿಶ್ ಕೊಟ್ಟಿದ್ದಾರೆ, 350 ಚಾನಲ್ಸ್ ಬರುತ್ತೆ. ಇದ್ರ ಜೊತೆ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, 300 MB/s ಸ್ಪೀಡ್ ಇರುತ್ತೆ. ಡೇಟಾ ಒಂದು ಅನ್ಲಿಮಿಟೆಡ್ ಕೊಡ್ತೀವಿ ಅಂತ ಹೇಳ್ತಾರೆ, ಬಟ್ ಐ ಡೋಂಟ್ ನೋ. ಸೊ ಜಸ್ಟ್ ಮಿನಿಟ್, ಇದರಲ್ಲಿ ನಾನಿಲ್ಲಿ ಸಿಎಲ್ ಒಂದು ಸ್ವಲ್ಪ ನೋಡ್ಬಿಡ್ತೀನಿ. ನೋಡಿ ಈ ಥರ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ. 6 ಮಂತ್ಸ್ ಅಮೆಜಾನ್ ಪ್ರೈಮ್ ಕೊಡ್ತಾರೆ, 1 ಇಯರ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಕೊಡ್ತಾರೆ. ಎಕ್ಸ್ಟ್ರಾ ಬಿಟ್ಟು ಬಂದು ಅವ್ರದ್ದೇ ಅಲ್ವಾ ಅನ್ಲಿಮಿಟೆಡ್ ಕೊಡ್ತಾರೆ. ನೆಟ್ಫ್ಲಿಕ್ಸ್ ಬಂದು ಏನು ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ. ಸೊ ಮೇ ಬಿ ನೀವು ಹಾಕ್ಸ್ಕೋಬೇಕು ಅನಿಸುತ್ತೆ ಎಕ್ಸ್ಟ್ರಾ ಬೇಕಂದರೆ. ನೆಕ್ಸ್ಟ್ ಬಂದು ಈ ಥರ ಸೈಡಿಗೆ ಸ್ಕ್ರೋಲ್ ಮಾಡಿದ್ರೆ ಪ್ಲಾನ್ಸ್ ಬರುತ್ತೆ. ಸೊ ನಾನು ಆ್ಯಕ್ಚುಲಿ ಜಾಸ್ತಿಯಿಂದ ಕಮ್ಮಿಗೆ ಹೋಗ್ತಾ ಇದ್ದೀನಿ. ಸೊ ನೀವು ಬಂದಾಗ ಬೇಕಂದರೆ ಕಮ್ಮಿಯಿಂದ ಜಾಸ್ತಿಗೆ ಈ ಥರ ತೊಗೋಬೋದು. ನೋಡಿ ಈ ಥರ ಇರುತ್ತೆ. ಸೊ ನೆಕ್ಸ್ಟ್ ಪ್ಲಾನ್ ಬಂದು ನಿಮಗೆ ಇನ್ಕ್ಲೂಡ್ಸ್ DTH ಅಂತಲೇ ಬರುತ್ತೆ, ಎಂಟರ್ಟೈನ್ಮೆಂಟ್ ಪ್ಲಸ್ TV. ಈ ಪ್ಲಾನು ಇದು ಎಕ್ಸ್ಕ್ಲೂಡಿಂಗ್ GST. ಇದು ಪ್ಲಸ್ GST ಬಂದರೆ ಇನ್ನಕ್ಕಿನ್ನೂ ಜಾಸ್ತಿ ಆಗುತ್ತೆ. 1000ಕ್ಕೆ 18% ಅಂದರೆ 180 ರೂಪಾಯಿ. ಅಲ್ಲಿಗೆ ಒಂದು 200 ರೂಪಾಯಿ GST ಪ್ಲಸ್ 1100, ಸೊ 1300 ರೂಪಾಯಿ ಅಲ್ಲಿಗೆ ಬರುತ್ತೆ ನಿಮಗೆ ಈ ಪ್ಲಾನ್ ಅಂತಂದರೆ. 200 MB/s ಬರುತ್ತೆ, ಅನ್ಲಿಮಿಟೆಡ್ ಬರುತ್ತೆ, ಅನ್ಲಿಮಿಟೆಡ್ ವಾಯ್ಸ್ ಕಾಲು, ಫೋನನ್ನು ಕೊಡ್ತಾರೆ ಬೇಕಂದರೆ ಇದರಲ್ಲಿ, ಒಂದು ಲ್ಯಾಂಡ್ಲೈನ್ ಫೋನು. ಸೊ DTH ಇರುತ್ತೆ, 350 ಚಾನಲ್ಸು. ಬಟ್ ಇದು ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೋಬೇಕು. ಸೊ ನಿಮಗೆ ಏನಾದರೂ ಆಫೀಸ್ಗೆ ಇಂಟರ್ನೆಟ್ ನೋಡ್ತಾ ಇದ್ದರೆ ಅವ್ರದ್ದೇನೋ ಬೇರೆ ಪ್ಲಾನ್ ಇರುತ್ತೆ. ಸೊ ಅದನ್ನು ತೊಗೋಬೋದು. ಇಲ್ಲಿದೆ ನೋಡಿ ಕೊಟ್ಟಿದ್ದಾರೆ, ಆ ಥರ ಇರುತ್ತೆ, ಇದಿರುತ್ತೆ. ಸೊ ನೆಕ್ಸ್ಟ್ ಪ್ಲಾನ್ ಬಂದು 799. ಇದು ಸ್ಟ್ಯಾಂಡರ್ಡು ಬಂದು ನಿಮಗೆ ಓನ್ಲಿ ವೈಫೈ ಬರುತ್ತೆ ಅಷ್ಟೇ. ಡೇಟಾ ಅನ್ಲಿಮಿಟೆಡ್ ಡೇಟಾ, 100 MB/s ಕಾಲ್ಸು. ಇದರಲ್ಲಿ DTH ಬರೋಲ್ಲ. ಸೊ ವೈಂಕ್ ಅಪೋಲೋ ಅವೆಲ್ಲ ಮಾಮೂಲಿ ನೀವು ಏರ್ಟೆಲ್ ರೀಚಾರ್ಜ್ ಮಾಡಿಸಿದಾಗಲೂ ಕೊಡ್ತಾರೆ. ಸೊ ಇದರಲ್ಲಿ ನಿಮಗೆ ಬೇಸಿಕ್ ಪ್ಲಾನ್ ಬರುತ್ತೆ ನೋಡಿ. ಈ ಪ್ಲಾನಲ್ಲಿ ನಿಮಗೆ DTH ಬರುತ್ತೆ. ಬೇಸಿಕ್ ಪ್ಲಸ್ TV 699 ಇದೆ. ಬೇಸಿಕ್ ಪ್ಲಸ್ TVನಲ್ಲಿ ಇದೆ ಲೋಯೆಸ್ಟ್ ಇರೋದು ಏರ್ಟೆಲ್ನಲ್ಲಿ. ಸೊ ಅನ್ಲಿಮಿಟೆಡು 140 MB/s, ಅನ್ಲಿಮಿಟೆಡ್ ಲೋಕಲ್ ಪ್ಲಸ್ HD, 350 ಚಾನಲ್ಸು ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ. ಅದು ಮೋಸ್ಟ್ಲಿ ಏನೋ ಎಕ್ಸ್ಟ್ರಾ ರೀಚಾರ್ಜಸ್ ಇರುತ್ತೆ. ಸೊ ನೆಕ್ಸ್ಟ್ ಬಂದು 499. ಇದರಲ್ಲಿ ಏನಿರಲ್ಲ, ಬರೀ ವೈಫೈ ಮಾತ್ರ ಯೂಸ್ ಮಾಡ್ಕೋಬೇಕು. ನೀವೇನೋ ಡೌನ್ಲೋಡು, ಅಪ್ಲೋಡು, ಸ್ಟ್ರೀಮಿಂಗು, ಮೊಬೈಲ್ ಸ್ಟ್ರೀಮಿಂಗು, ಕಂಪ್ಯೂಟರ್ ಯೂಸ್ ಮಾಡಬೇಕು. ಬಟ್ ಚಾನಲ್ಸ್ ಯಾವುದು ಇದರಲ್ಲಿ ಸಿಗಲ್ಲ ಈ ಪ್ಲಾನಲ್ಲಿ. ಸೊ ನೆಕ್ಸ್ಟ್ ಬಂದು ನಾವು ಇದು ತೊಗೊಳ್ಳೋಣ, ಜಿಯೋ ಫೈಬರ್ದು. ಸೊ ಏರ್ಟೆಲ್ ಆಯಿತು, ಜಿಯೋ ಫೈಬರಿಗೆ ನೋಡೋಣ. ಇದು ಬಂದು 3 ಪ್ಲಾನ್ ಇರೋದು. ಇದರಲ್ಲಿ ಬಂದು ನೀವು ಪ್ರೀಪೇಡು ಮತ್ತು ಪೋಸ್ಟ್ ಪೇಯ್ಡ್ 2 ಥರ ಬಂದಿದೆ. ಸೊ ನಾನೀಗ ಫಸ್ಟು ಪ್ರೀಪೇಯ್ಡ್ ನೋಡ್ಬಿಡೋಣ. ಫಸ್ಟ್ ಪ್ಲಾನ್ ಬಂದು 999, ಇಲ್ಲ ಇದು 699 ಮತ್ತು ಇನ್ನೊಂದಿದೆ. ಇದೇ ಲೋಯೆಸ್ಟ್ ಇರೋದು, ವ್ಯಾಲ್ಯೂ ಪ್ಯಾಕ್ ಅಂದ್ಬಿಟ್ಟು ಪ್ಲಸ್ GST ಬರುತ್ತೆ. ನೀವು ಯಾವುದೇ ಇದನ್ನು ತೊಗೊಂಡ್ರು ಈ 99 ಅಂತ ಆಲ್ಮೋಸ್ಟ್ ಕೊಟ್ಟಿರ್ತಾರೆ ಅವರು, ಅದು ಪ್ಲಸ್ GST ಅಂತ ಲೆಕ್ಕ ಹಾಕೋಬೇಕು. 18% GST ಇರುತ್ತೆ. ಸೊ ಇದು ಬಂದು 100 MB/s ಸ್ಪೀಡು.
ಸೊ ಏನು ಡೀಟೇಲ್ಸ್ ಕೇಳ್ತಾರೆ ನೋಡೋಣ. 100 MBPS ಅನ್ಲಿಮಿಟೆಡ್ ಡೇಟಾ, ವಾಯ್ಸ್ ಫ್ರೀ. ಸೊ ಇಷ್ಟು ಕೊಟ್ಟಿರ್ತಾರೆ. ನೆಕ್ಸ್ಟ್ ಇದು ಬಂದು ನಿಮಗೆ ಪಾಪ್ಯುಲರ್ ಪ್ಲಾನ್ 999 ಪ್ಲಸ್ GST ಇವನ್ನ ಕೊಡ್ತಾರೆ. 13 ಪ್ಲಸ್ 3 OTT ಆ್ಯಪ್ಸು. ನಿಮಗೆ ಇವು ಡೀಟೇಲ್ಸ್ ಅಂತ ಕೊಟ್ಟರೆ ನೋಡಿ, ಇವೆಲ್ಲ OTT ಆ್ಯಪ್ಸು. ಸೊ ಇಷ್ಟನ್ನು ನಿಮಗೆ ಕೊಡ್ತಾರೆ. ಸೊ ನೆಕ್ಸ್ಟ್ ಬಂದು ಈ ಪ್ಲಾನು ಪ್ರಿಪೇಯ್ಡ್ನಲ್ಲಿ ನಾನು ತೋರಿಸ್ತಾ ಇರೋದು 1.5 ಬೆಸ್ಟ್ ಸೆಲ್ಲಿಂಗ್. ಇದು ಇಷ್ಟು 13 ಇತ್ತಲ್ವ, ಅದರಲ್ಲಿ 15 OTT ಆ್ಯಪ್ಸ್ ಬರುತ್ತೆ. ನಿಮಗೆ 300 MBPS ಸ್ಪೀಡ್ ಬರುತ್ತೆ. ಅದರಲ್ಲಿ 300, ಇದು 100, ಇದು 150 MBPS. ಸೊ ಪೋಸ್ಟ್ ಪೇಯ್ಡನ್ನು ನೋಡೋಣ. ಸೊ ಪೋಸ್ಟ್ ಪೇಯ್ಡ್ನಲ್ಲಿ ಬಂದು ನಿಮಗೆ 1,500 ನಿಮಗೆ 1,900. ಸೊ ಇಷ್ಟೇ ಬರುತ್ತೆ. 3 ಪ್ಲಾನ್ಸು 1,500 ಬಂದು ಪ್ಲಸ್ GST ಆದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ 3, 6, 9 ಮಂತ್ಸ್ ಪ್ಲಾನ್ಸ್ ಅವೈಲೇಬಲ್ ಫಾರ್ ನ್ಯೂ ಕಸ್ಟಮರ್ಸ್ ಮಾತ್ರ ಆ ಥರ ಪ್ಲಾನ್ ಸಿಗುತ್ತೆ ಅನಿಸುತ್ತೆ. ನೆಕ್ಸ್ಟ್ ಬಂದು ವ್ಯೂ ಡೀಟೇಲ್ಸ್ಗೆ ಹೋದರೆ ನಿಮಗೆ ಎಲ್ಲ ಬರುತ್ತೆ. ಇದರಲ್ಲಿ ಏನೇನು OTT ಆ್ಯಪ್ಸ್ ಎಲ್ಲ ಬರುತ್ತೆ. ನೆಕ್ಸ್ಟ್ ಬಂದು 999. ಇದರಲ್ಲೂ ನಿಮಗೆ ಆಲ್ಮೋಸ್ಟ್ ಎಲ್ಲ ಬರುತ್ತೆ. ಬಟ್ ಅದು 13 ಪ್ಲಸ್ 3, ಇದು 15 3, ಇದು 12 3. ಸೊ ಈ ಥರ ಬರುತ್ತೆ ನಿಮ್ಗೆ. ಆಲ್ಮೋಸ್ಟು ಇದು 100 MBPS ಇರುತ್ತೆ, ಇದು 150 MBPS, ಇದು 300 MBPS. ಸೊ ನೆಕ್ಸ್ಟ್ ಒಂದು ನಿಮಗೆ ಎಕ್ಸಿಟಲ್ಲಿ ತೋರಿಸೋಣ. ಸೊ ಇದರಲ್ಲಿ ನಿಮಗೆ ನಾವು ತಳ್ಳೋದೇ ಅದೇ ಹೋಗ್ತಾ ಇರುತ್ತೆ. ಇದು 200 MBPS. ಇದು ಬಂದು ನಿಮಗೆ 449 ಅಂದರೆ ಪರ್ ಮಂತ್ ರೀಚಾರ್ಜ್ ಬರೋಲ್ಲ. 12 ಮಂತ್ಸ್ದು ಒಟ್ಟಿಗೆ ರೀಚಾರ್ಜ್ ಮಾಡಿಸ್ಬೇಕು, ಆವಾಗ ಈ ರೇಟಿಗೆ ಬರೋದು. ಇಷ್ಟನ್ನು ಒಟ್ಟಿಗೆ ರೀಚಾರ್ಜ್ ಮಾಡಿಸಿದ್ರಾಗೆ ಈ ರೇಟಿಗೆ ಬರುತ್ತೆ. ನಿಮಗೆ ನೋಡ್ಕೊಳ್ಳಿ ರೇಟು. ಸೊ 300 MBPS ಈ ರೇಟಿಗೆ ಬರುತ್ತೆ. ನಿಮಗೆ ಒಟ್ಟಿಗೆ ಅಷ್ಟನ್ನು ರೀಚಾರ್ಜ್ ಮಾಡಿಸ್ಬೇಕು. 100 MBPS ಇಲ್ಲಿದೆ ನೋಡಿ, ಬರೀ ಓನ್ಲಿ ವೈಫೈ ಇಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ನೋಡಿ. ವೈಫೈ ಪ್ಲಸ್ OTT ಅಂತ ತೋರಿಸ್ತಾ ಇದ್ದಾರೆ ನೋಡಿ. ವೈಫೈ ಓನ್ಲಿ, ಇದು ವೈಫೈ ಓನ್ಲಿ 300 MBPS ವೈಫೈ ಓನ್ಲಿ ಈ ರೇಟಿಗೆ ಬರುತ್ತೆ. ನೆಕ್ಸ್ಟ್ ಬಂದು 100 MBPS ವೈಫೈ ಓನ್ಲಿ, ಇದು ವೈಫೈ ಪ್ಲಸ್ OTT 300 MBPS. ಒಟ್ಟು ಎಷ್ಟಿದೆ ನೋಡಿ ರೇಟ್, ತುಂಬ ಜಾಸ್ತಿನೇ ಇದೆ. ಇರಲಿ, ಅವೆಲ್ಲ ಒಂದೊಂದು ಬಿಟ್ಟಿದ್ದು ಒಂದೊಂದು ಬಂದಂಗೆ ಕೊಟ್ಟಿರ್ತಾರೆ, ಅದು ಇದೇ ಇರುತ್ತೆ. ನೆಕ್ಸ್ಟ್ ಬಂದು ಹಾತ್ವೇನಲ್ಲಿ ನಿಮಗೆ 750 ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ OTT ಅದು ಏನು ಸರಿಯಾಗಿ ಕ್ಲಾರಿಫಿಕೇಷನ್ನೇ ಸಿಗೋಲ್ಲ. ಸೊ 125 MBPS 750 ರುಪೀಸ್. ಸೊ ಇಷ್ಟೇ ತೊಗೋಬೋದು ಬಿಗಿನರ್ ಪ್ಲಾನು. ಓಕೆ, ನೆಕ್ಸ್ಟ್ ಸಿಂಪಲ್ಲು. ನೆಕ್ಸ್ಟ್ ಬಂದು WFH ಪ್ಲಾನ್ ಅಂತ ಕೊಟ್ಟಿರ್ತಾನೆ, 200 MBPS 850 ರುಪೀಸು. ನೆಕ್ಸ್ಟ್ ಬಂದು 250 MBPS ಫ್ಯಾಮಿಲಿ ಪ್ಲಾನು 929 ರುಪೀಸು. ನೆಕ್ಸ್ಟ್ ಬಂದು 400 MBPS ವರೆಗೂ ಕೊಟ್ಟಿದ್ದಾರೆ ನೋಡಿ, ಪ್ರೀಮಿಯಂ ಪ್ಲಾನು 999 ರುಪೀಸು. ಸೊ ಇದಿಷ್ಟು ಇವತ್ತಿನ ಒಂದಿದು. ಥ್ಯಾಂಕ್ ಯು ಫಾರ್ ವಾಚಿಂಗ್.